ನಮಸ್ಕಾರಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಶಿಗ್ಗಾಂವ್ ಉಪಚುನಾವಣೆ ಬಹಳ ರಣರಂಗ ಏರೈತಲ್ರಿ. ಆ ಚುನಾವಣೆಯ ಸುದ್ದಿಗಾಗಿ ಕಳೆದ ಒಂದು ವಾರದಿಂದ ಇದೇ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದ ನಮ್ಮ ತಂಡ ಅದೇ ರೀತಿ ರಾಜಕೀಯ ಸುದ್ದಿ ಜೊತೆ ಈ ಪವಿತ್ರ ಪಾವನ ಕ್ಷೇತ್ರದಲ್ಲಿ ಭಾವ್ಯೈಕ್ಯತೆ ಸಂಕೇತ ಸಾರುವಂಥ ಅನೇಕ ಇಲ್ಲಿರುವಂಥ ಪ್ರಮುಖ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡುವುದು ಖಡಕ ಜವಾರಿ ಕಾಕಾನ ಕರ್ತವ್ಯ. ನೀವು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆ ಕರೆ ಹಾಕ್ರಿ. ಕಾಕ ಏನು ಹೇಳ್ತಾನೆ ಅನ್ನೋದು ನಿಮಗೆ ವಿಚಿತ್ರ ಅನ್ನಿಸ್ತಿರ್ಬೇಕು. ಇವತ್ತು ನಾವು ಜಾತಿ ಮಧ್ಯಗಳಲ್ಲಿ ಎಷ್ಟೊಂದು ವೈಮನಸ್ಸಿನಿಂದ ಬಡ್ದಾಡಕತ್ತೀವಿ. ಅಂಥದ್ದೊಂದು ಭವ್ಯೈಕ್ಯತೆಯ ಸಂಕೇತವಾದ ಒಂದು ನಿದರ್ಶನದೊಂದಿಗೆ ಜ್ವಲಂತ ಉದಾಹರಣೆಯೊಂದಿಗೆ ಇದೇ ಶಿಶುನಾಳ ಗ್ರಾಮಕ್ಕೆ ಬಂದಾನ ಖಡಕ ಜವಾರಿ ಕಾಕ. ಇದು ಶಿಗ್ಗಾಂವ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಪವಿತ್ರ ಒಂದು ಪಾವನದ ಕ್ಷೇತ್ರ. ಇಲ್ಲಿ ನೋಡ್ರಿ, ಶ್ರೀ ಗುರು ಗೋವಿಂದ ಭಟ್ರು, ಇವರು ಗುರುಗಳು, ಇವರ ಶಿಷ್ಯ ಶಿಶುನಾಳ ಶರೀಫ. ಹೆಂಗೆ ಇಲ್ಲಿ ಗುರು ಗೋವಿಂದ ಹಿಂದೂ ಇದ್ದರು, ಶಿಶುನಾಳ ಶರೀಫ ಮುಸಲ್ಮಾನರಿದ್ದರು. ಆದರೆ ಇವರಿಬ್ಬರಲ್ಲಿ ಯಾವಾಗಲೂ ಹಿಂದೂ ಮುಸ್ಲಿಂ ವೈಷಮ್ಯ ಬಂದಿಲ್ಲ. ಪರಂಪರೆ ಇತ್ತು, ತ್ಯಾಗ ಬಲಿದಾನ ಇತ್ತು, ನಿಸ್ವಾರ್ಥ ಭಾವನೆ ಇತ್ತು, ಹೃದಯವಂತಿಕೆ ಇತ್ತು, ಪ್ರೀತಿ ಇತ್ತು, ವಿಶ್ವಾಸವಿತ್ತು, ಮಮಕಾರ ಇತ್ತು, ವಾತ್ಸಲ್ಯ ಇತ್ತು. ಆದರೆ ಈ ಪರಂಪರೆಯನ್ನು ನಾವು ಇವತ್ತು ನಮ್ಮ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಾಕತ್ತೀವಿ? ಇಂಥ ಪವಿತ್ರ ಪಾವನ ಕ್ಷೇತ್ರಗಳಿಗೆ ಕುಟುಂಬ ಸಹಿತ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಇಂಥ ಕ್ಷೇತ್ರಗಳನ್ನು ತೋರಿಸೋದು ನಮ್ಮ ಕರ್ತವ್ಯ ಅಲ್ರಿ. ಇಂಥ ಕ್ಷೇತ್ರಗಳನ್ನು ತೋರಿಸಿದ ಮೇಲೆ ಅವರ ಮನಸ್ಸಿನಲ್ಲಿ ಯಾವುದೇ ಜಾತಿ ಕಲಹದ ವಿಷಬೀಜ ಬಿತ್ತುವಂಥ ವ್ಯಕ್ತಿಗಳನ್ನು ದೂರ ಮಾಡ್ತಾನ ಆ ಯುವಕರು. ಇಂಥ ಪವಿತ್ರ ಸ್ಥಳ ಶ್ರೀ ಗುರು ಗೋವಿಂದರು ಇದೇ ಶಿಶುನಾಳ ಶರೀಫರಿಗೆ ಬೋಧನೆ ಮಾಡಿದಂಥ ಇದು ಪಾವನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅವರದು ಸಮಾಧಿ ಇದೆ, ಇಲ್ಲಿ ಶಿಶುನಾಳ ಶರೀಫರದು ಸಮಾಧಿ ಇದೆ. ಯಾವ ರೀತಿ ಇವರು ಐಕ್ಯತಾ ಮನೋಭಾವನೆಯಿಂದ ಬದುಕಿರಬೇಕು, ಜನರಿಗೆ ತ್ಯಾಗ ಬಲಿದಾನದ ಸಂದೇಶಗಳನ್ನು ಕೊಟ್ಟರು, ಪ್ರೀತಿ ವಿಶ್ವಾಸದ ಮಾತುಗಳನ್ನು ಆಡಿದರು, ಎಲ್ಲರನ್ನು ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋದರು. ಆದರೆ ಈಗ ಏನು ಮಾಡಾಕತ್ತೀರಿ? ಆ ದೋಣಿಯಾಗ ಕೂತ ತಕ್ಷಣ ಕೆಳಗೊಬ್ಬ ತೂತ ತೆಗಿಯಾಕೆ ಬರ್ತಾನೆ, ದೋಣಿ ಮುಳುಗ್ಸಾಕೆ ಬರ್ತಾನೆ. ಆ ವಿಚಿತ್ರಕಾರಿ ಮತ್ತು ವಿರೋಧಿ ಶಕ್ತಿಗಳಿಗೆ ಇವತ್ತು ತೀಲಾಂಜಲಿ ಹೇಳುವಂಥ ಶಕ್ತಿಯುಂತರಾಗಿ ಬೆಳೆಯಬೇಕು ಇಂದಿನ ಯುವ ಪೀಳಿಗೆ. ಈ ಪವಿತ್ರ ಕ್ಷೇತ್ರ ಇದೇ ಶಿಶುನಾಳ ಶರೀಫ ಮತ್ತು ಶ್ರೀ ಗುರು ಗೋವಿಂದ ಭಟ್ಟರ ಈ ಯಾತ್ರಾ ಸ್ಥಳ ನಿಮಗೆ ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಇವರು ಸಂತರು. ಈ ಶಿಗ್ಗಾಂವಿ ವ್ಯಾಪ್ತಿಯಲ್ಲಿ ಇಲ್ಲಿ ಸೂಫಿ ಸಂತರು ಬಂದಾರ, ಸವಣೂರು ನವಾಬರು ಬಂದಾರ. ಇಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತ ಸಾರುವಂಥ ಕನಕದಾಸ್ ಅಂತ ಸಂತರು ಸಹಿತ ಬಂದಾರ. ನಾಯಕರಿದ್ದವರು ಸಾಮ್ರಾಜ್ಯ ಮಾಡಿದರು, ಆದರೆ ಆ ಸಾಮ್ರಾಜ್ಯಕ್ಕೆ ತೀಲಾಂಜಲಿ ಕೊಟ್ಟು ಸಂತರಾಗಿ ಅನೇಕ ನೂರಾರು ಕೃತಿಗಳನ್ನು ಬರೆದು ಇವತ್ತು ನಮ್ಮ ಮುಂದಿನ ಮಕ್ಕಳಿಗೆ ಇವತ್ತು ಸಾಹಿತ್ಯಕ ಪೂರೈಕೆಗಳನ್ನು ಮಾಡಿದರು. ಆ ಸಾಹಿತ್ಯಗಳನ್ನು ಓದಲಿಕ್ಕೆ ನಮ್ಮ ಮಕ್ಕಳಿಗೆ ಆಸಕ್ತಿ ಐತ್ರಿ. ಯಾವಾಗ ನೋಡಿದ್ರೆ ಕೈಯಾಗ ಮೊಬೈಲ್, ರೈಲ್ವೆದಾಗ ಹೋದ್ರೆ ಮೊಬೈಲ್, ಬಸ್ನಾಗ ಹೋದ್ರೆ ಮೊಬೈಲ್. ಇತಿಹಾಸವನ್ನು ನಮ್ಮ ಭವಿಷ್ಯದ ಮಕ್ಕಳು ಇವತ್ತು ತಿಳ್ಕೋಬೇಕು. ಆಹಾರ ಧಾನ್ಯಗಳನ್ನು ಸಹಿತ ಅವರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಸದೃಢವಾಗಿ ಮಾಡಿಕೊಳ್ಳುವ ಸಲುವಾಗಿ ಎಷ್ಟೊಂದು ಪೌಷ್ಟಿಕ ಆಹಾರ ತಿಂತಿದ್ರು. ಇವತ್ತು ನೀವು 5 ರೂಪಾಯಿ ಕುರ್ಕುರೆ ತಿಂದು ಬದುಕಾಕತ್ತೀರಿ. ಇದು ಮಕ್ಕಳಿಗೊಂದು ವಿಷಕಾರಿ ವಸ್ತು ಅಲ್ರಿ. ಇಂಥ ಸಂತರ ಆಶ್ರಯ ಬೇಕು, ಇಂಥ ಸಂತರ ಪ್ರೇರಣೆ ಬೇಕು, ಇಂಥ ಸಂತರ ಆಶೀರ್ವಾದವು ನಮ್ಮ ತಲೆ ಮೇಲೆ ಇದ್ದರೆ ಮಾತ್ರ ವಿಷಬೀಜ ಬಿತ್ತುವ ವಿಚಿತ್ರಕಾರಿ ಶಕ್ತಿಗಳಿಗೆ ನಾವು ಎದೆತಟ್ಟಿ ನಿಲ್ಲುವಂಥ ಪವಿತ್ರ ಯಾತ್ರಾ ಸ್ಥಳ ಇದೇ ಶಿಶುನಾಳ ಶರೀಫ ಮತ್ತು ಶ್ರೀ ಗುರು ಗೋವಿಂದ ಭಟ್ಟರು. ಇದನ್ನು ಸಂಪೂರ್ಣ ಅನೇಕ ಯಾರು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಸಮೀಪ ರೈಲಿನ ಮುಖಾಂತರ ಬರ್ಬೋದು, ಬಸ್ಸಿನ ಮುಖಾಂತರ ಬರ್ಬೋದು, ಕುಟುಂಬ ಸಮೇತ ಇವತ್ತು ದೊಡ್ಡ ದೊಡ್ಡ ಮಾಲಿಗೆ ಹೋಗ್ತೀರಿ, ಆ ಮಾಲದಲ್ಲಿ ಖರೀದಿಗೆ ಹೋಗ್ತೀರಿ. ಆದರೆ ಇಲ್ಲಿ ಜ್ಞಾನಾರ್ಜನೆ ಮಾಡುವಂಥ ಜ್ಞಾನ ದೇಗುಲದ ಪವಿತ್ರ ಕ್ಷೇತ್ರ ಇದು. ಈ ಶಿಶುನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ಟರ ಆಶೀರ್ವಾದ ತಗೊಳ್ಳಿಕ್ಕೆ ಕುಟುಂಬ ಸಮೇತ ಬರ್ರಿ. ಇಲ್ಲಿ ನಿಮಗೊಂದು ಶಾಂತ ಮತ್ತು ನೆಮ್ಮದಿಯ ವಾತಾವರಣ ಸಿಗ್ತೈತಿ. ಮುಂದಿನ ಮಕ್ಕಳಿಗೆ ಒಂದು ನಮ್ಮ ಇತಿಹಾಸ ತೋರಿಸುವಂಥ ಶಕ್ತಿ
ಈ ಪವಿತ್ರ ಪಾವನ ಕ್ಷೇತ್ರದಲ್ಲಿ ಐತಿ. ಹೆಂಗೆ ಬದುಕಿರಬೇಕು ಅವರು ಹಿಂದೂ ಮುಸ್ಲಿಂ ಆಗಿ. ಆದರೆ ಇವತ್ತು ನಾವು ನೋಡಿದ ತಕ್ಷಣ ನಾವು ಆ ಜಾತ್ಯಾವ, ಈ ಜಾತ್ಯಾವ, ಆ ಜಾತ್ಯಾವ, ಜಾತಿಗಳ ಮಧ್ಯದಲ್ಲಿ ಬಡದಾಟ ಮಾಡಿ ನೀವು ರಕ್ತಪಾತ ಮಾಡುವಂಥ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರಿ. ಅವ್ರು ಹೆಂಗಿದ್ರು ನೋಡ್ರಿ, ಇಬ್ಬರು ಮೂರ್ತಿಗಳು ಒಂದೇ ಕಡೆ ಕುಣಿಸಿದಾರ. ಗುರುಗಳು ಮತ್ತು ಶಿಷ್ಯರು ಅವರು ಐಕ್ಯವಾದ ಸ್ಥಳ ಸಮಾಧಿ ಸಹಿತ ಸಮೀಪದಲ್ಲಿ ಇಟ್ಕೊಂಡಾರ. ಅವರು ತಮ್ಮ ದೇಹ ತ್ಯಾಗ ಮಾಡುವಾಗ ನಮಗೆ ಸಮೀಪನ ಇಡ್ರಿಪ್ಪ, ಜನ ಬಂದು ನಮ್ಮ ದರ್ಶನ ತಗೊಂಡು ಇದೊಂದು ಸಂಕೇತ ಸಾರಲಿ ಅನ್ನುವ ಒಂದು ಸಂದೇಶದ ಖಡಕ ಜವಾರಿ ಕಾಕ ಈ ಸುದ್ದಿ ಹೇಳಾಕ ಬಂದಾನ. ಉತ್ತರ ಕರ್ನಾಟಕದ ಪ್ರಮುಖದ ಜನರು ಇಲ್ಲಿ ಬಂದು ಒಂದು ಪ್ರವಾಸದ ನಿಮಿತ್ತ ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ಇಂಥ ಯಾತ್ರಾ ಸ್ಥಳವನ್ನು ತೋರಿಸಬೇಕು. ಇದೊಂದು ವಿನಂತಿ, ಕೋರಿಕೆ. ಚುನಾವಣೆಯ ಅನೇಕ ಸುದ್ದಿಗಳನ್ನ ಹೇಳ್ಕೊತ ಬಂದೀನಿ. ಚುನಾವಣೆಯ ಜೊತೆಗೆ ಬಾಡದ ಕನಕದಾಸದ ಸುದ್ದಿ ವಿತರಣೆ ಮಾಡಿದ್ದೀನಿ. ಅದರ ಜೊತೆಗೆ ಇವತ್ತು ಶಿಶುನಾಳ ಶರೀಫರ ಐಕ್ಯತೆಯ ಸ್ಥಳ, ಪವಿತ್ರ ಪಾವನ ಸ್ಥಳ. ಇಂಥವರ ಆಶೀರ್ವಾದ ತಗೊಳಕ್ಕೆ ಬರ್ರಿ, ನಿಮಗೆ ನೆಮ್ಮದಿ ಸಿಗ್ತೈತಿ, ತಾಳ್ಮೆ ಸಿಗ್ತೈತಿ. ನಿಮಗೆ ಪ್ರತಿಯೊಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ನೆಮ್ಮದಿಯ ವಾತಾವರಣದ ಶಕ್ತಿ ಸಿಗ್ತೈತಿ ಅನ್ನೋದೇ ವಿಶೇಷ ಇವತ್ತಿನ ಸ್ಟೋರಿ. ಶಿಗ್ಗಾಂವದಿಂದ 10 ಕಿಲೋಮೀಟರು ಇದೇ ಶಿಶುನಾಳ ಶರೀಫರ ಪವಿತ್ರ ಯಾತ್ರಾ ಸ್ಥಳ. ಒಂದು ಐಕ್ಯತೆಯ ಸಂಕೇತ, ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತ. ನಿಷ್ಕಳಂಕ ಮನಸ್ಸಿನಿಂದ ಪಾರದರ್ಶಕವಾಗಿ ಹೃದಯವಂತಿಕೆಯಿಂದ ಬಂದರೆ ಇಂಥ ಆಶೀರ್ವಾದ ಸಿಗ್ತೈತಿ. ಇಲ್ಲಿ ಒಂದು ಮೂರ್ತಿ ತೋರಿಸ್ತೀನಿ. ಶ್ರೀ ಗುರು ಗೋವಿಂದ ಭಟ್ರು ಇವರು ಶಿಶುನಾಳ ಶರೀಫರ ಗುರುಗಳು, ಶಿಶುನಾಳ ಶರೀಫರು ಇವರ ಶಿಷ್ಯರು, ಸಂತರು. ಆಶೀರ್ವಾದದ ಮುಖಾಂತರ ಅನೇಕ ಕೃತಿಗಳನ್ನ ಬರೆದರು. ಅವರ ಪ್ರತಿಯೊಂದು ಕೃತಿಗಳಲ್ಲಿ ಯಾವುದೇ ವೈಷಮ್ಯದ ದಾರಿ ಇಲ್ಲ, ವಿಷಬೀಜ ಬಿತ್ತುವ ಕೃತಿಗಳಿಲ್ಲ. ಎಲ್ಲರೂ ಒಂದಾಗಿ ಸಮಾನತೆಯ ವೇದಿಕೆಯ ಮುಖಾಂತರ ಸಮಾನತೆಯ ಧ್ವನಿಯೊಂದಿಗೆ ಸಾಗೋಣ ಅಂದದ್ದು ಇವತ್ತು ನಾನು ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀನಿ. ಸಂಪೂರ್ಣ ಅಲ್ಲಿಯ ದೃಶ್ಯ ಜೊತೆಗೆ ಈ ದೃಶ್ಯವನ್ನು ನೋಡ್ರಿ, ಎಷ್ಟೊಂದು ಪಾರದರ್ಶಕವಾಗಿ ಶಾಂತಚಿತ್ತರಾಗಿ ಎಷ್ಟೊಂದು ಹೃದಯ ಉಲ್ಲಾಸದಿಂದ ಇವತ್ತು ನಿಮಗೆಲ್ಲ ಆಶೀರ್ವಾದ ಮಾಡಿಸಲು ಕೂತಾರ. ಇದನ್ನು ನಾವು ನೋಡಿದ ತಕ್ಷಣ ನಾವು ಪಾವನ ಆಗ್ಬೇಕಾದ್ರೆ ನೀವೆಲ್ಲರೂ ಇಲ್ಲಿ ಬರ್ಬೇಕಲ್ರಿ. ಇಂದಿನ ಸಮಾಜದಲ್ಲಿ ಪ್ರಜ್ವಲಿಸುವ ಬೆಳಕು ತರಬೇಕಾದ್ರೆ ಇಂಥ ಸಂತರು, ಇಂಥ ಗುರುಗಳ ಆಶೀರ್ವಾದ ನಮಗೆ ಬೇಕು ಅನ್ನೋದೇ ಇದೊಂದು ಶಿಶುನಾಳ ಶರೀಫ ಮತ್ತು ಗೋವಿಂದ ಭಟ್ಟರ ಇದೇ ಶಿಶುನಾಳ ಶರೀಫ್ ನಗರದ ಒಂದು ವಿಶೇಷ ಸಂದರ್ಶನ. ನೀವು ಯಾರಾದರೂ ಈ ನಂಬರ್ 1 ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಏನು ನಿಮ್ಮ ಅನಿಸಿಕೆಗಳದಾವ ತಿಳಿಸ್ರಿ. ನಾವು ಕಳೆದ 8 ದಿನಗಳಿಂದ ಇಲ್ಲಿ ಬಿಟ್ಟಿದ್ದೀವಿ. ನಿಮಗೆ ಕನಕದಾಸ ಬಾಡವ್ರದ್ದು ತೋರಿಸಿದ್ದೀವಿ. ಈಗ 2ನೇ ಐಕ್ಯತೆಯ ಸ್ಥಳ ಶಿಶುನಾಳ ಶರೀಫರು. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಉತ್ತರ ಕರ್ನಾಟಕದ ಈ ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಎಂಥ ಸಂತರು ಏನು ಮಾರ್ಗದರ್ಶನ ನೀಡಿದರು, ಎಂಥ ಸಂದೇಶಗಳನ್ನು ಸಾರಿದರು. ಇನ್ನು ಮುಂದಿನ ಮಕ್ಕಳಿಗೆ ಇವೆಲ್ಲ ನಮಗೆ ಆದರ್ಶಪ್ರಾಯ ಆಗಲಿ ಅನ್ನೋದೇ ನಮ್ಮ ವಿನಂತಿ. ಆಕಸ್ಮಿಕವಾಗಿ ಈ ಪುಣ್ಯಭೂಮಿಯಲ್ಲಿ, ಈ ಕರ್ಮಭೂಮಿಯಲ್ಲಿ ಇದೇ ಶಿಶುನಾಳ ಶರೀಫರ ಪೂರ್ವಜರ ಕಾಲದಿಂದ ಅವರ ಬಳುವಳಿ ಇನ್ನು ಪುಣ್ಯವಂತ ಕರ್ಮ ಭೂಮಿಯಲ್ಲಿ ಬದುಕಿದಾರ ಅನ್ನೋದು ಇದೊಂದು ನಿದರ್ಶನ. 100 ವರ್ಷದ ಇತಿಹಾಸ ಇದ್ದಂಥ ಅವರ ಬಳುವಳಿ ಸಂತಾನ ಹೇಗೆ ಮುಂದುವರಿಸ್ಕೊಂಡು ಹೋಗೈತಿ ಇದಕ್ಕೊಬ್ಬರು ನಿದರ್ಶನದಾರ. ಇವರು ಶಿಶುನಾಳ ಶರೀಫರ ವಂಶಸ್ಥರು, ಅವರ ರಕ್ತ ಸಂಬಂಧಿಗಳು. ಇದೇ ವಿಶೇಷವಾಗಿ ನಾವು ಅನೇಕ ಬಾರಿ ಹೇಳ್ಕೊತ ಬಂದೀವಿ, ಯಾವಾಗಲೂ ಭಾವನಾತ್ಮಕ ಸಂಬಂಧ ಭಾವ್ಯಕೆಂದ್ರದ ಬದುಕ್ರಿ, ನಿಮಗೆ ಯಾವಾಗಲೂ ಆ ದೇವರು ಪಾವನನೇ ಮಾಡ್ತಾನೆ. ಜಗತ್ತಿಗೆ ಒಂದು ಭಾವ್ಯತೆ ಸಂಕೇತ ಸಾರಿದಂತ ಈ ಪವಿತ್ರ ಯಾತ್ರಾ ಸ್ಥಳ, ಪವಿತ್ರ ಪಾವನ ಕ್ಷೇತ್ರಕ್ಕೆ ಇವತ್ತು ನಾವು ಶಿಗ್ಗಾಂವ್ ಕ್ಷೇತ್ರದ ಶಿಶುನಾಳ ಶರೀಫ್ ಅವರ ನಿವಾಸಕ್ಕೆ ಬಂದಿದ್ದೀವಿ. ನಮಗೂ ಎಷ್ಟು ಖುಷಿಯಾಗತ್ತೈತಿ. ಇಂಥ ಪವಿತ್ರ ಪಾವನದ ಕ್ಷೇತ್ರದ ಅವರು ವಾಸಿಸಿದಂಥ ಮನೆ, ಅವರು ತರವಲ್ಲ ತರವಲ್ಲ ತಂಬೂರಿ ಹಾಡಿದಂಥ ಅವರು ಸಂತರು, ದಾಸರು, ಭಾವ್ಯತೆ ಸಂಕೇತ ಸಾರಿದಂಥ ಆ ವಸ್ತುಗಳು ಸಹಿತ ಇವರು ಇನ್ನೂ ಜೋಪಾನವಾಗಿ ಇಟ್ಟಿದ್ದಾರೆ. ತಾಯಿ ಯಲ್ಲಮ್ಮ ಇಲ್ಲಿ ಅವರಿಗೆ ಒಂದು ವಸ್ತುವನ್ನು ಕೊಟ್ಟಿದ್ರು, ಅದನ್ನು ಸಹಿತ ಇಲ್ಲಿ ನೀವು ತಾವು ದೃಶ್ಯದಲ್ಲಿ ನೋಡಬಹುದು. ಇವೆಲ್ಲ ಭಾವ್ಯತೆಯ ಸಂಕೇತ. ಎಲ್ಲಿ ಹಿಂದೂ ಮುಸ್ಲಿಮು ಬರೇ ಜಗಳ ಜಗಳ ಜಗಳ. ಆದರೆ ಇಲ್ಲಿ ಬರ್ರಿ ಒಂದ್ಸಾರಿ ಶಿಶುನಾಳ ಶರೀಫ್ ಒಂದು ಆಶ್ರಮಕ್ಕೆ, ಇಲ್ಲಿ ಗೋವಿಂದ ಭಟ್ರ ಆಶ್ರಮ, ಇಲ್ಲಿ ಶಿಶುನಾಳ ಶರೀಫರ ಆಶ್ರಮ, ಇವೆಲ್ಲ ನೋಡಿದರೆ ನಮಗೆ ಯಾಕೆ ಬೇಕ್ರಿ ಹಿಂದೂ ಮುಸ್ಲಿಂ ಜಗಳ?
ಈ ಜಗಳ ಮಾಡೋರಿಗೆ ಇವತ್ತೊಂದು ಸವಾಲು, ಇಲ್ಲಿ ಬಂದು ಹೋದ ತಕ್ಷಣ ಕನಿಷ್ಠ ಇಲ್ಲಂದ್ರೂ ಇದು ನೂರಾರು ವರ್ಷಗಳ ಇತಿಹಾಸ. ಈ ಇತಿಹಾಸವನ್ನ ಅಳಿಸಲಿಕ್ಕೆ ಬರುವುದಿಲ್ಲ, ಇತಿಹಾಸವನ್ನ ತಿದ್ದಲಿಕ್ಕೆ ಬರುವುದಿಲ್ಲ. ಅವರ ವಂಶಸ್ಥರು ಜೀವಂತದಾರ, ರಕ್ತ ಸಂಬಂಧಿಗಳದಾರ, ಇಲ್ಲಿಯೂ ಅದಾರ. ಈ ಎಲ್ಲ ಈ ವಂಶ ಕುಳಿಯಲ್ಲಿ ಇವತ್ತು ನಮ್ಮ ಜೊತೆ ಇವತ್ತು ಬಾಂಧವ್ಯವನ್ನು ಹಂಚಿಕೊಂಡಾರ. ಇವತ್ತು ನಾವು ಏನು ಸಾರಬೇಕು? ಪ್ರೀತಿ, ವಿಶ್ವಾಸ, ಭಾವ್ಯತೆ. ನಿಮ್ಮ ವಸ್ತುವನ್ನು ನಾವು ಪ್ರೀತಿಸಬೇಕು, ನಮ್ಮ ವಸ್ತುವನ್ನು ನೀವು ಪ್ರೀತಿಸಬೇಕು. ಯಾವುದೇ ಧರ್ಮದಲ್ಲಿ ಯಾವುದೇ ಜಗಳ ಹಚ್ಚುವ ಕೆಲಸ ಮಾಡಬಾರದು, ವಿಷ ಬೀಜ ಬಿತ್ತುವ ಕೆಲಸ ಮಾಡಬಾರದು. ಇವತ್ತು ನಾವು ಸಮಾನರು. ನಮ್ಮ ಧರ್ಮವನ್ನ ನಮ್ಮ ಮನೆಯಲ್ಲಿ ಪ್ರೀತಿಸು, ಇನ್ನಿತರ ಧರ್ಮವನ್ನ ಅತಿಯಾಗಿ ಪ್ರೀತಿಸು ಅಂತೇಳಿ ಶಿಶುನಾಳ ಶರೀಫರು ಹಾಕಿಕೊಟ್ಟಂತ ಮಾರ್ಗದರ್ಶನದಂತೆ ಇವತ್ತು ನಡೆಯೋಣಲ್ರಿ. ನಾನು ಸಂಪೂರ್ಣ ದೃಶ್ಯ ಅವರ ಆಶ್ರಮದ್ದು ಆ ದೃಶ್ಯದೊಂದಿಗೆ ಅವರ ವಂಶಾವಳಿಯ ದೃಶ್ಯಗಳನ್ನು ಸಹಿತ ತೋರ್ಸಾಕತ್ತೀನಿ. ದಯಮಾಡಿ ಒಂದು ಸಾರಿ ಬರ್ರಿ. ಇದು ಹಾವೇರಿ ಜಿಲ್ಲೆಯಿಂದ ಶಿಗ್ಗಾಂವ್ಗೆ ಬರ್ರಿ. ಶಿಗ್ಗಾಂವದಿಂದ 10 ಕಿಲೋಮೀಟರ್ ಐತಿ, ಭಾಳ ದೂರ ಇಲ್ಲ. ನೀವೆಲ್ಲೆಲ್ಲೋ ಮಾಲ್ಕ್ ಹೋಗ್ತೀರಿ, ಎಲ್ಲೆಲ್ಲೋ ಯಾತ್ರಾ ಸ್ಥಳಕ್ಕೆ ಹೋಗ್ತೀರಿ. ಈ ಯಾತ್ರಾ ಸ್ಥಳ ಒಂದು ಪವಿತ್ರ ಯಾತ್ರಾ ಸ್ಥಳ. ಎಲ್ಲೆಲ್ಲಿಂದ ಮಹಾರಾಷ್ಟ್ರ, ಯಾವ್ಯಾವ ರಾಜ್ಯದಿಂದ ಇಲ್ಲಿ ಬರ್ತಾರ, ವಿದೇಶಿಗರು ಸಹಿತ ಬರ್ತಾರ. ಇಲ್ಲಿ ಒಂದು ಸಾರಿ ಕುಟುಂಬ ಸಮೇತ ನಿಮ್ಮ ಮಕ್ಕಳ ಜೊತೆ ಬಂದ್ರೆ ಆ ಮಕ್ಕಳಿಗೂ ಸಹಿತ ಒಂದು ಭಾವ್ಯತೆ ಸಂಕೇತ ಸಾರುವಂತ ಈ ಶಿಶುನಾಳ ಶರೀಫ್ ಅವರ ನಾವು ಮನೆಗೆ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಅನುಸರಣೆ ಮಾಡ್ರಿ. ಅವರ ಕೃಪಾಶೀರ್ವಾದ, ಅವರ ಪ್ರೇರಣೆ ಶಕ್ತಿ ನಮಗೆ ದೊರಕಲೆಂದು ಇವತ್ತು ನಾವು ಹಾರೈಸ್ತೀವಿ. ಇದೇ ವಿಶೇಷ ಸಂದರ್ಶನ. ನಮಸ್ಕಾರ.